ಆದ್ದರಿಂದ ಈ ದೇಶವನ್ನು ಪ್ರೀತಿಸುವ, ಈ ದೇಶದ ಹಿತವನ್ನು ಬಯಸುವ ಪ್ರತಿಯೊಬ್ಬರಲ್ಲೂ ಇರಬೇಕಾದ ಗುಣ ಸಂಬಂಧಗಳು ಹಾಳಾಗಬಾರದು ಎಂಬುದು. 1893ರಲ್ಲಿ ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಮಾಡಿದ ಭಾಷಣ ಬಹಳ ಹೆಮ್ಮೆಯಿಂದ ನಾವು ಸ್ಮರಿಸ್ತೇವೆ. ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಸರ್ವಧರ್ಮ ಸಮ್ಮೇಳನ, ಇಡೀ ಜಗತ್ತಿನಿಂದ ಬಹಳಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಗವಹಿಸಿದ, ಅಮೆರಿಕಾದ ಸುಮಾರು 4,000 VVIPsಗಳು ಪಾಲ್ಗೊಂಡಿದ್ದ ಸಭೆ ಅದು. ಭಾರತದಿಂದ ಆ ಸಭೆಯಲ್ಲಿ ಭಾಗವಹಿಸಿದ್ದು ವಿವೇಕಾನಂದ ಎಂಬ ಸನ್ಯಾಸಿ, 31 ವಯಸ್ಸಿನ ಸನ್ಯಾಸಿ. ಅಲ್ಲಿ ಪ್ರತಿಯೊಬ್ಬರು ಭಾಷಣ ಮಾಡಿದ್ದು ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್ ಅಂತ. ವಿವೇಕಾನಂದರು ಭಾಷಣ ಮಾಡುವುದು ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ಅಮೆರಿಕಾ. ಎಷ್ಟು ದೊಡ್ಡ ಸತ್ಯ ಅದು! ಎಲ್ಲ ಬ್ಯಾರಿಕೇಡ್ಗಳನ್ನು ಒಡೆದು ಹಾಕುವ ಆದರ್ಶ ಅದು. ಸಹೋದರರು ಮತ್ತು ಸಹೋದರಿಯರು, ಧರ್ಮ, ಜಾತಿ, ದೇಶ, ಭಾಷೆಗಳ ಆಚೆ ಈ ಜಗತ್ತಿನ ಎಲ್ಲ ಮನುಷ್ಯರನ್ನು ಸಹೋದರರು ಮತ್ತು ಸಹೋದರಿಯರು, ಎಲ್ಲ ಬ್ಯಾರಿಕೇಡ್ಗಳನ್ನು ಒಡೆದು ಹಾಕುವ ಆ ಭ್ರಾತೃತ್ವ ಇದೆಯಲ್ಲ, ಅದು ಈ ದೇಶದ ಸಂಸ್ಕಾರ, ಅದು ಈ ದೇಶದ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಆದರ್ಶ ಅದು. ಕುರ್ಆನ್ ಜನರನ್ನು ಅಭಿಸಂಬೋಧಿಸುವುದೇ ಯಾ ಅಯ್ಯುಹನ್ನಾಸ್ ಅಂತ, ಮನುಷ್ಯರೇ ಅಂತ. ಇವತ್ತಿಗೂ ಈ ಜಗತ್ತಿನಲ್ಲಿ ಮನುಷ್ಯರೇ ಅಂತ ಕೂಗಲಿಕ್ಕೆ ಯಾರಿಗಾದರೂ ಸಾಧ್ಯವೇ? ಅಮೆರಿಕಾದವರು ಮತ್ತು ಆಫ್ರಿಕಾದವರು ಸಮಾನರು ಅಂತ ಒಪ್ಪಿಕೊಳ್ಳಿಕ್ಕೆ 21ನೇ ಶತಮಾನದಲ್ಲೂ ಸಾಧ್ಯವೇ? ಇಸ್ರೇಲ್ನವನಿಗೆ ಇಸ್ರೇಲ್ನ ಜೀವಕ್ಕೆ ಎಷ್ಟು ಬೆಲೆ ಇದೆಯೋ ಫೆಲಸ್ತೀನಿಗಳ ಜೀವಕ್ಕೂ ಅಷ್ಟೇ ಬೆಲೆ ಇದೆ ಎಂಬುದನ್ನು ಒಪ್ಪಿಕೊಳ್ಳಿಕ್ಕೆ ಇವತ್ತಿಗೂ ಸಾಧ್ಯವೇ ಸಹೋದರರೇ? ಪವಿತ್ರ ಕುರ್ಆನ್ ಕಲಿಸಿಕೊಟ್ಟ ಆದರ್ಶ ಯಾ ಅಯ್ಯುಹನ್ನಾಸ್, ಮನುಷ್ಯರೇ ಅಂತ ಹೇಳಿತು ಕುರ್ಆನ್. ನಿಮ್ಮ ಸಂಬಂಧವನ್ನು ಬಲಪಡಿಸಲಿಕ್ಕೆ ಕುರ್ಆನ್ ಎಲ್ಲ ದಾರಿಗಳನ್ನು ಹೇಳಿಕೊಟ್ಟಿದೆ.